ಏನಪ್ಪ ಮತ್ತೆ ಸಮಾಚಾರ? ಇನ್ನೇನೋ ಸಮಾಚಾರ? ನಿಮ್ಮ ಮನೆಗೆ ಬಂದೆ, ನಿಮ್ಮ ತಂಗಿ ಬರೋಣ ಉಕ್ಕಳಿ ಆಡಿದ್ಲಪ್ಪ ನನಗೆ. ಮನಸ್ಸಿನಾಗ ಏನು ಇಟ್ಕೋಬೇಡ್ಲಿ, ಆಕಿ ನೋಡಿದ್ದಿಲ್ಲ ನಮ್ಮ ಗಂಗಾ ಭಾಳ ಚಲೋ ಅದಾಳ. ಆಯ್ತು ಬಿಡೋ ಮಾರೆ, ಊಟ ಕುಂತಾಗ ಸಾರ್ನು ನನ್ನ ಮ್ಯಾಗ ಚೆಲ್ಬೇಕಾ ನಿಮ್ಮ ತಂಗಿ? ನಿಮ್ಮ ತಂಗಿಗೆ ಯಾಕನಪ್ಪ ನನ್ನ ಮ್ಯಾಗ ಕಣ್ಣು ಭಾಳ ಅದಾವು. ಇಲ್ಲಿ ಬಾಯಿ ಮಿಸ್ಟೇಕ್ ಆಗಿದ್ದು ಬಿಡು. ನಾ ಹಂಗೆ ಜೋಕ್ ಮಾಡಿದ್ದೀನಿ ಅಪ್ಪ. ಮತ್ತು ಎಲ್ಲಾರ ಹೆಣ್ಣೊಪ್ಪನ್ನು ನೋಡಿದೇನ? ಏನು ಕೇಳ್ತೀವೋ ಮಾರಯ್ಯ, ನನಗಿಷ್ಟ ಆದ್ರೆ ನಮ್ಮ ಕಾಕಾಚಿಗೆ ಹೋಗಿ ಇಷ್ಟ ಆಗಂಗಿಲ್ಲ ಹೆಣ್ಣು. ನಮ್ಮ ಕಾಕಾಚಿಗೆ ಹೋಗಿ ಇಷ್ಟ ಆದ್ರೆ ನನಗಿಷ್ಟ ಆಗಂಗಿಲ್ಲ. ಹಂಗಾದ್ರೆ ಸನ್ಯಾಸಿ ಯಾಕೇನ್ಲಿ? ಏನು ಎಷ್ಟು ಏನು ನೋಡಿದಿ? ಸಮೀಪ ಅಂದ್ರೂ ಒಂದು ದೋನ್ಸೆ ತಿನ್ಸೆ ನೋಡಿ ನೋಡು. ಆದ್ನು ನಿನಗೂ ನರಿ ಬಾಲ ಹಚ್ಬೇಕ್ಲಿಯಪ್ಪ. ದೋನ್ಸೆ ತಿನ್ಸೆ ಹೆಣ್ಣು ನೋಡಿ. ಅಲ್ಲ 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 ಅಲ್ಲ, ಗಿನ್ನಿಸ್ ರಿಕಾರ್ಡ್ ತಗೋ. ಅಷ್ಟು ಹೆಣ್ಣು ಒಂದು ಹೆಣ್ಣು ಇಷ್ಟಪಡಲಿಲ್ಲ. ಹೇಳಿದ್ನಲ್ಲೋ ಮರೆಯ, ನಾನು ನಾನೇ ಬರ ಹಿಂಗೆ ಗತಿ ಐತಂತೆ. ಆ ತಗೋ ಹಿಂಗೆ ಮುದಕಾಗಿಂದ ಇನ್ಯಾರು ಹೆಣ್ಣು ಕೊಡ್ತಾರು? ಅಲ್ಲೋ 4 ವರ್ಷ ಆತು ನೀ ಹೆಣ್ಣು ನೋಡಕತ್ತು. ಹ್ಞೂನಪ್ಪ, ನಮ್ಮ ಊರಾಗ ಮತ್ತು ನನ್ನ ಕೂಡ ಹೆಣ್ಣು ನೋಡಕತ್ತಿದ್ರು. ಅವರಿಗೆ ಮತ್ತು 2 ವರ್ಷದ ಮಕ್ಳು ಅದಾವ. ಅಯ್ಯೋ ಏನು ಕೇಳ್ತಿ? ನಾ ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ಏನು ಹೇಳ ನೋಡ್ಲಿ, ದೋಸ್ತಿ ಒಳಗೆ ಮತ್ತು ನೋಡಿ ಹ್ಯಾಂಗೆ ಅಂತ ಅನ್ಕೊಳಕ್ ಹೋಗ್ಬೇಡ. ನನ್ನ ಸ್ವಭಾವ ಹೆಂಗೈತೆ ನಿನಗೆ ಗೊತ್ತೈತಿ. ನಂದು ಏನಿದ್ರು ಎದ್ರ ಬದ್ರ ಮಾತಾಡೋದು, ಹೊಟ್ಟೆಗೆ ಏನು ಇಟ್ಕೊಳಂಗಿಲ್ಲ ಅಂತ ಗೊತ್ತೈತಿ. ಏನು ತಿಳ್ಕೊಬೇಡ ದೋಸ್ತ. ಇಲ್ಲಿ ಹೇಳು, ಅದು ನಿಮ್ಮ ತಂಗಿ ಗಂಗಾ ಅನ್ಕೊಂಡ್ರೆ ನನಗೆ ಇಷ್ಟ ಅಲ್ಲಿ. ಯಾವಾಗ ನನಗೆ ದೇವ್ರ ಪೂಜೆ ಮಾಡಿದ ನೀರು ನನಗೆ ಉಗ್ಗಿಲ್ಲೋ ನಿಮ್ಮ ತಂಗಿ, ಅಲ್ಲಿಗೆ ನನಗೆ ಇಷ್ಟ ಆಗ್ಬಿಟ್ಟಾಳ ನಿಮ್ಮ ತಂಗಿ. ನಿಮ್ಮ ಮನ್ಯಾಗ ಅಂದೆ ಅಂದ್ರೆ ನಿಮ್ಮ ತಂಗಿನ ಒಂದು ಮಾತು ಕೇಳು, ನಿಮ್ಮ ಮನ್ಯಾಗ ಅವ್ರು ಕೂಡ ಮಾತಾಡ. ಈ ದೋಸ್ತ ಅಲ್ಲಲ್ಲಿ ಹುಡುಕ್ಯಾಡಿದ್ರಿಗೂ ನಮ್ಮ ತಂಗಿಗೆ ಇಂಥ ಗಂಡು ಸಿಗಂಗಿಲ್ಲ. ಆಯ್ತು, ನಮ್ಮ ಅವ್ವನ ಕೂಡ ನಾ ಮಾತಾಡ್ತೀನಂತ ಅದನ್ನ ಹೇಳ್ಬಿಡಪ್ಪ. ಮೊದ್ಲ ನನಗೆ ತಂದೆ ತಾಯಿ ಇಲ್ಲ ಅಂತೇಳಿ ನಮ್ಮ ಕಾಕಾಚಿಗೋ ಸಾಕ್ಯಾರ. ಮೊದ್ಲಕ್ಕೆ ಹೇಳ್ಬಿಡಪ್ಪ. ಮತ್ತು ನನ್ನಂತ ಅನಾಥಗ ಹೆಣ್ಣು ಕೊಡ್ತಾರೆ ಇಲ್ಲಿ ನೋಡು. ನಾನು ಅನಾಥನಲ್ಲಿ, ನಂದು ಗೊತ್ತಿಲ್ಲ ನಿನಗೆ. ನಮ್ಮವ್ವ ಅಂಥದ್ದೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮವ್ವ ಭಾಳ ದೊಡ್ಡ ಗುಣದಾಕಿದಾಳ. ಇನ್ನು ನಮ್ಮ ತಂಗಿ ಭಾಳ ಪುಣ್ಯ ಮಾಡ್ಯಾಳ ನಿನ್ನ ಪಡಿಯಾಕ. ಇನ್ನು ನಮ್ಮ ತಂಗಿನ ಪಡಿಯಾಕ ನೀ ಭಾಳ ಪುಣ್ಯ ಮಾಡಿ. ಏನು ಪುಣ್ಯ ಪಾಪ ಅಣ್ಣ, ಹೊತ್ತು ಭಾಳ ಆತ, ತೇರಿ ಹೋಗು ನಡ್ರಿ. ನಡಿ ಹೋಗುನಂತ. ನೀವು ತಯಾರಾಗಬೇಕಲ್ಲ, ನೀನು ನಿಮ್ಮ ಮೊಯ್ನಿ ತಯಾರಾಗಬೇಕಂದ್ರೆ ಒಂದು 2 ತಾಸು ಹಿಡಿತೈತಿ. ನಾ ತಯಾರಾಗಿದ್ದೆ, ಎಲ್ಲ ಗೊತ್ತಿದ್ದಿದ್ದು ಮಾತಾಯ್ತಲ್ಲ ಅಲ್ಲ. ಈ 5 ನಿಮಿಷ ತಯಾರಾಕಿನ, ಲಗುನ ಬರ್ರಿ ಹೋಗುನು ಜಾತ್ರೆಗೆ. ಸರಿ ಆಯ್ತು. ಅವ್ವ ಒಳಗದಾಳನ? ಒಂದಿಟ ಅವನ್ನ ಕರ್ಯಾಕತ್ತೀನಿ ಅಂತ ಹೇಳು, ಬಾ ಅಂತೇಳಿ ಅವಾಗ. ಸರಿ ಆಯ್ತಣ್ಣ. ದೋಸ್ತ ಏನು ಮಾಡಕತ್ತಿ? ಅಲ್ಲ ಏನು ಅವರು ಏನು ತಿಳ್ಕೊಳಕಿಲ್ಲ ನಿಮ್ಮವ್ರು? ನಮ್ಮವ್ವ ಹಂಗತಿ ಇಲ್ಲ. ನಮ್ಮವ್ವ ಏನಿದ್ರು ಕಳ್ದಾನ ಬಸ್ತಾನಿದ್ದಾಳ. ಇಲ್ಲೇ ಮಾತಾಡ್ಬಿಡುನು. ಇಷ್ಟ ಆಯ್ತಂದ್ರೆ ಇಷ್ಟ ಆಯ್ತಂತಾಳೆ, ಇಲ್ಲ ಅಂದ್ರೆ ಇಲ್ಲ ಅಂತ ಮಕ್ಕ ಕೊಡ್ದಂಗೆ ಹೇಳ್ಬಿಡ್ತಾಳೆ ನಮ್ಮವ್ವ. ನಾನು ಇಲ್ಲಿ ಇರಂಗಿಲ್ಲಪ್ಪ, ಅದೇನು ದೋಸ್ತ ಅಂತ ಕರ್ಕೊಂಬಂದು ಇದೇನು ನಮ್ಮ ಹುಡುಗಿ ಮ್ಯಾಗ ಕಣ್ಣು ಹಾಕ್ಯಾನ ಅಂದಾರ. ನಾ ಹೇಳಕತ್ತೀನಿ ಇಲ್ಲಿ ಅಪ್ಪ, ನೀ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರು. ನೀ ಸುಮ್ ಕುಂದ್ರೆ ನಾ ಎಲ್ಲ ಮಾತಾಡ್ತೀನಿ. ಬ್ಯಾಡೋ ದೋಸ್ತ, ಹೆದ್ರಿಗೆ ಬರ್ತದ ನನಗೆ. ಏನಪ್ಪ ಏನ ಮಾತಾಡ್ಬೇಕಂತ ಕರೆದೆ ಅಂತ? ಯವ್ವ ಸಾಕ್ಷಾತ್ ಆ ದುರ್ಗಾ ಪರಮೇಶ್ವರಿ ನೋಡ್ದಂಗೆ ಆತ್ ಬೇವ. ಯಪ್ಪ ಸಾಕ್ ಅದು ಏನು ಹೇಳ್ರಿ ಇನ್ನು ತೇರು ಹೊತ್ತಾತದ, ಏನು ಹೇಳಪ್ಪ ಬಡ ಬಡ. ಇನ್ನು ಅದನ್ನ ಇದನ್ನ ತಗೋಬೇಕು. ಯವ್ಬೇ ಅದು ಹೇಳ. ಅದು ಮತ್ತು ನಮ್ಮ ಶ್ರೀರಾಮ ಮತ್ತು ನಮ್ಮ ಗಂಗಾನ ಇಷ್ಟಪಟ್ಟನ್ ಬೇವ. ಅದೇ ಇವನ ಬಗ್ಗೆ ನಾನು ನಿನ್ನ ಹತ್ರ ಎಲ್ಲ ಹೇಳಿದ್ನಲ್ಲ, ಅದಕ್ಕೆ. ನಿನ್ನ ಗೆಳೆಯ ನೀನು ನಿಮ್ಮ ತಂಗಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತೇನು ನಿನಗೆ ಗೊತ್ತೈತಿ. ನೀ ನೋಡಿ ಇಷ್ಟಪಟ್ಟಿಂದ ನಂದು ಏನೈತಪ್ಪ? ನಿಮ್ಮ ಅಪ್ಪಗ ಒಂದು ಮಾತನ್ನು. ಒಲ್ ಬೇವ, ನೀನ ಒಂದು ಮಾತಂದು ಬಿಡು ಅಪ್ಪಗ. ಸರಿ ಆಯ್ತಾ. ಈಗ ಅವರು ಒಂದಿಟ ತೇರಿಂದಕ್ಕೆ ಅದು ಜಾತ್ರೆ ಗದ್ದಲ್ದಾಗದಾರ, ನಾನು ಮಾತಾಡ್ತೀನಿ ತಗೋ. ಹಂಗೆ ನೀ ಇವತ್ತು ವಸ್ತೀರಪ್ಪ. ನಾಳೆ ನಾ ಎಲ್ಲ ಮಾತಾಡ್ತೀನಿ, ನಮ್ಮ ಗೌಡ್ರನ್ನ ಒಪ್ಪಿಸ್ತೀನಿ. ನಿಮ್ಮ ಚಿಗೋರ್ನ ನಿಮ್ಮ ಕಾಕರನ್ನ ಕರೆಸಿಬಿಡು. ಆಯ್ತು ರೀ. ಲಗು ತಯಾರಪ್ಪ, ಹೋಗುನು ಜಾತ್ರೆಗೆ. ಪಾರವ್ವ ಸಂತಿಗೆ ರೊಕ್ಕ ಕೊಡ್ಲಿಕ್ಕೆ ಅಂದ್ರನ ಇವತ್ತಿನ ದಿನ ಉಪವಾಸ ಕುಂದ್ರಬೇಕಾಗಿತ್ತು. ಈಗನು ನೋಡು ರೊಕ್ಕ ಕೊಟ್ಟಾಳ. ಅರ್ಬಿ ಕಮ್ಕಮ್ಮನ ಅರ್ಬಿ ಹಾಕೊಂಡು ಚೈನಿ ಮಾಡಕ್ ಹೋಗ್ಯಾರ. ಒಲಿ ಮುಂದೆ ಡೊಗ್ಗಾರ ಯಾರು? ಹೇಳಿ ನೋಡುನು. ನೀ ಡೊಗ್ಬೇಕು, ಇಲ್ಲ ನಾ ಡೊಗ್ಬೇಕು, ಇಲ್ಲ ನನ್ನ ಮಗಳನ್ನ ಈ ಮನೆಗೆ ಕೊಟ್ಟಿನಲ್ಲ ನಾ ಡಗ್ಬೇಕು. ಅಟ್ಟೆ ಕೊಟ್ಟಿಗೆ ತಪ್ಪಿಗೆ ಹೋಲ್ ಬಿಡಿಯವ್ವ, ಇನ್ನೇನು ಮಾಡೋಕ್ಕಾಗತ್ತ? ನಾವಲ್ಲಿ ಅಂದ್ರೂ ಈ ಮನೆಗೆ ಕೊಟ್ಟಲ್ಲ, ಮತ್ತು ಬಂದಿದ್ದ ಅನುಭವಿಸ್ಬೇಕಲ್ಲ ನಾನು. ಇಷ್ಟು ಅಡಿಗೆ ಮಾಡಿದ್ರು ತಾಯಿ ಮಗಳು ಎದ್ದು ಬರೋವಳ್ರು ನೋಡು ಒಳಗೆ. ನಾನು ಬೇಕಿದ್ದೀನಲ್ ಬೇ, ಅವ್ರೇ ಎದ್ದು ಬರ್ತಾರ. ಇನ್ನು ನನ್ನ ಸೊಸಿ ನೋಡು ಹೆಂಗೆ ಒಳಗೆ ಹೊಕ್ಕೊಂಡಾಕಿ ಹೊರಗೆ ಬರೋವಳ್ಳ ಗುಮ್ಮನ ಗುಸಿಗೆ ಒಳಗೆ ಹೊಕ್ಕೊಂಡು ಕುಂತು ಬಿಟ್ಟ. ಇನ್ನು ನಿನ್ನ ಮಗ ಎಲ್ಲಿದಾನೇನು ಪತ್ತೇನೇ ಇಲ್ಲ ನೋಡು. ಊರಿಗೆ ಬಂದಾನ ಮಕನ ತೋರಿಸಿಲ್ಲ ನೋಡು, ಮನೆಗೆ ಬಂದಿಲ್ಲ.
ಎಲ್ಲಿ ಹೋಗಿರ್ತತೆ ಏನ ಆ ಲಪಡ ಮಂದಿ ಜೊತೆ ಅಡ್ಡಾಡಕ್ ಹೋಗಿರ್ತತಿ ಅಲ್ಲಿವ ಉಟ್ರಿ ಜಾತ್ರೆಗೆ ಹೋಗ್ಯಾರ. ಯಾಕ ನನ್ನ ಮಗಳು ವಯಸ್ಸಿನಾಗ ಹೋದಿಲ್ಲ ಈಗಿನೂ ಕರ್ಕೊಂಡು ಹೋಗ್ಬೇಕಿಲ್ಲ ನಿನ್ ಸೊಸಿ ಈಗಿನ ಒಬ್ಬಕಿನ ಅಡಿಗೆ ಮನೆ ಡೊಗ್ಗಕ್ಕೆ ಹಚ್ಚಿ ಒಟ್ರು ಜಾತ್ರೆಗೆ ಹೋಗ್ಯಾರ ಇವ್ರು. ಏನ್ ಕರ್ಮ ಮಾಡ್ಯಾಳ ನನ್ನ ಮಗಳು ಅಂತೀನಿ ನಾನು. ಇನ್ನು ಇದ್ರ ಗಂಡು ಅಯ್ಯೋ ಅಯ್ಯೋ ಹೆದ್ದಟ್ಟು ಅವು ಹೇಳ್ದಂಗ ಕೇಳ್ತತಿ. ಈಗ ಅದು ಎಂತ ಚಂದ ಏನ್ ತಿಂತಿರ್ತತಿ ಅದನ್ನ ತಲಿ ತಿಕ್ತ ಹಂಗ ತೇಕಿ ಅವ್ರವ್ವ ಏನ್ ಮಾಡುದು. ಕರೆವಂದ್ರವ ಈ ಸತಿ ನೋಡ್ತೀನಿ, ನೋಡು ಮಟ ನೋಡಿ ನನ್ನ ಮಗಳನ್ನ ನನ್ನ ಮನೆಯಾಗ ಇಟ್ಕೊಂತೀನಿ. ಎಲ್ಲಿ ಮಟ ನನ್ನ ಮಗಳು ತಗ್ಗಿ ಬಗ್ಗೆ ಬಾಳೆ ಮಾಡ್ಬೇಕು. ನಿನ್ನ ಮೊಮ್ಮಗಳು ಏನೇನು ತೆಗ್ದ ಮಾಡಂಗಿಲ್ಲ ನೋಡು, ಕುಂತಲ್ಲಿ ಕೂಲಿ ಬಿಡ್ತಾಳ. ದಿನಕ್ಕೊಂದೊಂದು ನೆಪ ಹೇಳ್ತಾಳ. ಒಂದಿನ ಕಾಲು ನುಸ್ತತಿ, ಒಂದಿನ ಕೈ ನುಸ್ತತಿ, ಒಂದಿನ ಬೆನ್ ಹರಿತೈತಿ, ಒಂದಿನ ತಲೆ ನುಸ್ತತಿ, ಒಂದಿನ ಕಾಲು ಹರಿತೈತಿ, ಒಂದಿನ ಕೈ ಹರಿತೈತಿ, ಒಂದಿನ ಬೆನ್ ಹರಿತೈತಿ, ಒಂದಿನ ತಲೆ ನುಸ್ತತಿ, ಒಂದಿನ ವಾಂತಿ ಹತ್ತತ್ತ. ಸೋಮವಾರದಿಂದ ಐತಾರವರೆಗೂ ದಿನಕ್ಕೊಂದೊಂದು ನೆಪ ಹೇಳ್ತಾಳ ಆಕಿ. ಮತ್ತೆ ನಾನು ಮಾಡ್ಬೇಕು ಏನು ಕರ್ಮನವ ಯವ್ವ. ನನಗಂಕರು ಮಿಕ್ಕಿ ಬಿಟ್ಟತ್ ನೋಡ್ಬೇ ಯವ್ವ. ಯವ್ವ ಎಲ್ಲ ಚಲೋ ಆಗುತ್ತ ತಡ್ಕೊಂಡು ಹೋಗು. ನೀ ಬರೀ ಈಟ ಹೇಳ್ಕೊಂತ ಹೋಗು, ಏಟಂತ ತಡ್ಕೊಂಡು ಹೋಗುದು. ಏನು ಮಾಡಿದೆವ ಹಣೆ ಬರ. ಪಾಪ ನಿಮ್ಮ ತಂಗಿನ ಕರೆದು ಊಟಕ್ಕೆ ಹಾಕೋ ಯೋಗ್ಯತೆ ಇಲ್ಲ ನಮಗೆ. ನೋಡು ನಮ್ಗೆ ರೊಕ್ಕ ಕೊಟ್ಟು ಹೋತು ವರ್ಷಕ್ಕೆ ಒಂದ್ಸತಿ ದೊಡ್ಡ ಜಾತ್ರೆ ಕರೆದು ಹೊಡ್ತುಂಬ ಊಟ ಹಾಕಿ ಒಂದು ಸೀರೆ ಉಡ್ಸೋ ಯೋಗ್ಯತೆ ಇಲ್ಲ. ಆಕಿರಿನದಾಗ ನಾವು ಅದೀವಿ. ನಮ್ಮ ಮನ್ಯಾಗ ಒಂದು ತುತ್ತು ಕೂ ತಿಂದ್ರು ಆಕೆ ಒಟ್ಟು ರೀ ನಾ ಮುಡ್ಸಾಳ. ಆಕಿರಿಂದಾಗ ಹೋಗಿ ಬಿಡ್ತೀನಿ ಏನು. ನೋಡು ನಿಮ್ಮ ಹೆಂಗೆ ಆತ. ನಿಮ್ಮ ತಂಗಿ ಏನು ಕಡಿಮೆ ಆಗೈತ. ಊರು ದೊಡ್ಡ ಗೋಡವನ್ನ ಲಗ್ನ ಆಗ್ಯಾಳ. ನಮ್ಮ ಸೀರೆಗೆ ಕಾಕೊಂಡು ಕುಂತಿರ್ತಾಳ. ಆಕೆ ಮಿನ್ನ ರೇಷ್ಮೆ ಸೀರೆ ಉಡ್ತಾ. ಈಗ ಆಕಿನ ಕರೆದು ನಾವು 4-5 ಸಾವಿರ ರೂಪಾಯಿ ಸೀರೆ ತರ್ಬೇಕತ್ತ. ನೋಡಿ ಹೆಂಗೆ ಹೇಳ್ತಾವ ನಿಮ್ಮವ್ವ. ಆಕಿ ಬೇಗ ಬ್ಯಾಡದ ತಿಂತಾಳ. ತುಪ್ಪದಾಗ ಕೈ ತೊಳಿತಾ ಮನ್ಯಾಗ. ನಮ್ಮ ಮನೆ ಊಟಕ್ಕೆ ಆಸೆ ಪಡ್ತಿದ್ದಾಳ ಆಕಿ. ಇಷ್ಟು ರೊಕ್ಕ ಕೊಟ್ಟಾಳ ಬಂಗಾರ ಆಗಿಬಿಟ್ಟತಿ ನಿಮ್ಮವ್ಗ. ಸುಮ್ಮನೆ ನಿಂತಿಯಲ್ಲ ಅವನ್ನ. ಏನು ಒಂದು 10 ಲಕ್ಷ ರೂಪಾಯಿ ಕೊಟ್ಟಂಗ ನಿಮ್ಮವ್ವ ಮಾತಾಡಕತ್ತ. ಏನು ಒಂದು 10 ಲಕ್ಷ ರೂಪಾಯಿ ಕೊಟ್ಟ ನಿಮ್ಮ ತಂಗಿ. ಯವ್ವ ಏಟ್ ಕೊಟ್ಟು ಹೋಗ್ಯಾಳ ಬೇಪಾರ ರೊಕ್ಕನ ಅಲ್ಲಿ ಬಿ ಏನವ. ಹೌದು ಒಂದು 30-40 ಲಕ್ಷ ರೂಪಾಯಿ ಕೊಟ್ಟು ಹೋಗ್ಯಾಳ ಅಂದ್ರೆ ಆ ಮಾತು. ಏನೋ ಒಂದು 10-15 ಸಾವಿರ ರೂಪಾಯಿ ಕೈಯಾಗ ಕೊಟ್ಟು ಹೋಗ್ಯಾಳ. ಏನು ಬಿ ಎಷ್ಟು ಹೇಳ್ತಿ ಆಕಿರಿಂದ ನಾವು ಅದೀವಂತ. ಯಾರಿಂದ ಯಾರದಾರ ನೋಡ್ಕೊ. ಅಯ್ಯೋ ಪಾಪದಾಗ ಉಳ್ ಹೊಕ್ಕಿ ನೀನು. ನಿಂತಿ ಮಾತು ಕೇಳ್ಕೊಂಡು ಅಡ್ಡಾಡಬಾರ್ದು ಮುಡ್ದಾರ. ಯಾಕ ಆಕಿ ಏನೂ ಸಹಾಯ ಮಾಡೇ ಇಲ್ಲನ. ದನ ಕೊಡಿಸಿದ್ಲು, ಬೇಕು ಬ್ಯಾಡ್ದು ತಂದು ಹಾಕಿದ್ಲು ನಿಮಗೆ. ಎಲ್ಲ ಮಾಡ್ಯಾಳ. ಏನು ಮಾಡಿದ್ರು ಮಾಡೇ ಇಲ್ಲ ಅಂತೀರಿ. ಇನ್ನು ಅವ್ರವ್ವ ನನಗೆ ಬಂಗಾರ ಮಾಡಿಸ್ಕೊಟ್ಲು, ನಾ ಸಾಕೇನೆ ಅಂತೇಳಿ. ಅದನ್ನು ಬ್ಯಾಂಕಿಗೆ ಇಟ್ಕೊಂಡು ಕುಂತಿರಲ್ಲ. ನೀರು ಕುಡಿದು ನಿಂಗೆ ನೀರು ಕುಡಿದು ಕುಂತೀರಿ. ಏನು ಮಾಡಿದಾರ ಮಾಡಿರಿ ಅಂತೀರಿ. ಹೌದವ. ಒಂದು 2 ಎಕರೆ ಹೊಲ ಹಚ್ಚಾಳ ನಿನ್ನ ಮಗಳು. ಹೇಳಕ್ಕೊಂದ ಆಯ್ಕೆ ಎತ್ತಿ ಪಾರವ್ ಎದಕ್ಕೆ ಮಾಡ್ತಾಳ ಗೊತ್ತನ. ಊರಾನ ಮಂದಿ ಉಗಿಬಾರ್ದು ಅಂತ ಮಾಡ್ತಾಳ ಹಂಗತಿ. ಗೌಡ್ಸೇನೆ ಅಂತ ಅನ್ಸ್ಕೋಬೇಕಲ್ಲ ಅದಕ್ಕೆ ಮಾಡ್ತಾಳ ನೋಡು. ಪಾರವ ತವ್ರ ಮನೆಯವ್ರನ್ನ ಇಟ್ಕೊಂಡಾಳ, ಇಟ್ಟಾದ್ರೂ ಬಿಟ್ಟಿಲ್ಲ ಅಂತ ತೋರಿಸ್ಕೋಬೇಕಲ್ಲ ಅದಕ್ಕೆ ಮಾಡ್ತಾಳ. ಏನು ಕೊಡಬಾರ್ದು. ಕೊಟ್ಟ ಒಂದು 10-15 ಸಾವಿರ ರೂಪಾಯಿ ಕೊಟ್ಟ ಬಾಳನ. ಯಾವ ಯಾಕೆ ಮಾತಾಡ್ತೀರಿ. ಆಕೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ. ಎಲ್ಲಿದ್ರಿ ಏನಾದ್ರಿ. ನಿಮ್ಮ ಮನಿ ಹೆಂಗಿತ್ತು. ಬಿದ್ದು ಒಟ್ಟು ನಿಪ್ಪತ್ತಿಗೆ ಹೋಗಿತ್ತು. ಮನಿ ಕಟ್ಟಿಸ್ಕೊಟ್ಲಕ್ಕಿ. ನಮ್ಮ ಮನೆಯಾಗಿದ್ರೆ ಒಂದ ದಿನ ಕುಂತು ತಿಂದಿಲ್ಲ. ಇದ್ದಷ್ಟು ದಿನಾನು ಆಕಿ ದಗದ ಮಾಡಿ ತಿಂದಾಳ. ದಿನ ಕೂಲಿಗೆ ಹೋಗ್ಯಾಳ ನನ್ನ ಮಗಳು. ಏನಂತ ಮಾತಾಡ್ತೀರಿ ಏನ್ತಾನ. ಅವ್ರಿಗೆಲ್ಲಿ ಇರ್ತತಿ ಕಬರು. ತಿಂದು ಮುಕ್ಳಿ ಬುಡಕ ಹಾಕೊಂಡು ಎದ್ದು ಬಿಡಾರ ಇವರು. ತಿಂದು ಕೈನ ಕುಂಡಿ ಒಡ್ಸ್ಕೊಂಡು ಹೇಳಾರ ಓ ಇವರು. ನಿನಗೆ ತುಡಿಲಿ ಏನು ತುಸ ತಂದು ಕೊಟ್ಟಿಲ್ಲ. ಅದಕ್ಕೆ ನಿಮ್ಮ ತಂಗಿ ಬಗ್ಗೆ ಮುಖ ಮಾತಾಡ್ತಿ ಸುಮ್ರು. ಏಟು ಮಾತಾಡಿದ್ರು ಆಟ. ಅವ ನೋಡವ ಹೆಣ್ಣೆಕ್ಕೇನಂತ ಹೆಂಗೆ ಗಪ್ ಚುಪ್ ನಿಂತಾನ. ಅಲ್ಲಲ್ಲ ಮನಿ ಮುಟ್ಟ ಹೋಗಿ ನಿಮ್ಮ ತಂಗಿ ಕರ್ಕೊಂಬ. ಆಕಿ ರಿಣದಾಗದೀವಿ. ಎಂತ ದೊಡ್ಡ ಜಾತ್ರೆ. ಆಕಿನ ನಮ್ಮನ್ನ ಮಾತಾಡ್ಸಕ್ ಬಂದಿದ್ಲು. ಕರೆದು ಊಟಕ್ಕೆ ಹಾಕೊಂಡು ಮಧ್ಯಾಹ್ನದಾಗ ಅವ್ರ ಮನ್ಯಾಗ ತಿನ್ನೋಳಕ್ಕೆ ರಾತ್ರಿ ಬಾರವ್ವ ತಂಗಿ ಬಾ ಊಟಕ್ಕೆ ಬಾ ಅಂತ ಕರ್ಕೊಂಬರು ಹೋಗು. ಒಂದು ಕಡಿಕ ಒಂದು ನೂಲ್ ಎಳಿನಾರ ಉಡಿಸ್ ಕಳ್ಸುನು. ಆಕಿ ಅವ್ರ ಮನ್ಯಾಗ ರೇಷ್ಮೆ ಸೀರೆ ಉಡೋಳಕ್ಕ ನಮ್ಮ ನೀಗದಂತದಾರ ಉಡಿಸ್ ಕಳ್ಸುನು. ಹೋಗಿ ಅವ್ರ ಮನೆಗೆ ಯಾರು ಹೋಗ್ತಾರೆ. ಅಲ್ಲಿ ಹೋಗಿ ಕೈ ಕಟ್ಕೊಂಡು ಅದು ಯಾರಿಗೆ ಬೇಕು. ನಮಗಂತರ ಆಗಂಗಿಲ್ಲ. ನೀ ಇಲ್ಲೇ ಬಂದಿರ್ಲಿಲ್ಲ. ಇಲ್ಲೇ ಇಟ್ಕೊಂಡು ಊಟ ಉಣಿಸಿ ಒಂದು ಸೀರೆ ಉಡಿಸಿ ಕಳಿಸ್ಬೇಕಿಲ್ಲ. ಮತ್ತೆ ಮನೆ ಮುಟ್ಟ ಕರ್ಯಾಕೆ ಹೋಗ್ಬೇಕನ್ನ ಆಕಿನ. ಆಕಿ ಪಾಪದಾಗ ಉಳ್ಳಾಡಿ ಹೊಕ್ಕಿರಿ ತಗೋ ಒಟ್ಟರು. ಅಲ್ಲ ಮಾನಿಗೇಡಿ ಸೊಸಿನೂ ಇದ್ಲು. ಮಗಳನ್ನ ಕರ್ಕೊಂಡು ಚಲ್ಲಂಗ್ ಬಲ್ಲಂಗ್ ಮಾಡಕ್ಕೆ ಜಾತ್ರೆಗೆ ಹೋದಿ. ಸೊಸಿನ ಕರ್ಕೊಂಡು ಹೋಗ್ಬೇಕಿಲ್ಲ. ಅದು ಸಣ್ಣ ಮಗಳು ಅಲ್ಲನ. ಅಯ್ಯಯ್ಯ ಯಾಕೆ ಅವ್ರವ್ ಇಲ್ಲನ. ಅವ್ರವ್ನ ಕರ್ಕೊಂಡು ಹೋಗಂತೇಳಿ ಜಾತ್ರೆ ಮಾಡ್ಸಂತೇಳು. ಅಲ್ಲನ ನಾ ಯಾಕೆ ಮಾಡಿಸ್ಬೇಕು. ನನ್ನ ಮಗಳನ್ನ ಕರ್ಕೊಂಡ್ ಬಂದಿದ್ನಿ. ಅದಕ್ಕೆ ಜಾತ್ರೆ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ಬೇಸಿ ಬಿಡು ಇದು ಅಲ್ಲನ. ಯವ್ವ ಪಾರವನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿಲ್ಲ. ಪಾರವ ನಮ್ಮನ್ನ ಕೀಳು ಮಟ್ಟಕ್ಕೆ ನೋಡ್ತಾಳ ಗೊತ್ತಾನ. ಊರಾನ್ ಮಂದಿ ಸಂಬಂಧ ನಮ್ಮನ್ನ ಮಾತಾಡ್ಸಕ್ ಬಂದಿರ್ತಾಳ. ಏನಾರ ಅರ್ಥ ಮಾಡ್ಕಬಿ. ಒಂಥರ ಊಸುರುಳಿ ಬುದ್ಧಿ ಅದಾವ ಪಾರವನ ಹತ್ರ. ಯಾಕೆ ಗೊತ್ತಿಲ್ಲನೆ ನಮ್ಗೆ. ಯಾಕ ನಮ್ಮ ಹುಡುಗಿನ ಕೃಷ್ಣ ತಗೊಂಡ್ರೆ ತಗೊಂಡ್ಲ ನೋಡೋಣ. ಗೆಳತಿ ಮಗಳನ್ನ ಲಗ್ನ ಮಾಡಿದ್ಲಕ್ಕಿ. ಎಷ್ಟು ಇಟ್ಕೊಂಡ ನೋಡಕ್ಕಿ ಸಾಕಿದ್ದಕ್ಕೆ. ಸುಮ್ಮನೆ ನಾವು ಬಡ್ಕೊಂತೀವಿ ಪಾರವ ಅಂತಿ. ಆಕಿ ನಮ್ದೇನು ಇಟ್ಕೊಂಡಿಲ್ಲ. ಅದೆಲ್ಲ ಗೊತ್ತಾಗತ್ತೆ ಇವರಿಗೆ.
ಆಕೆ ಏನೋ ಒಂದು 5-10 ಸಾವಿರ ರೂಪಾಯಿ ಕೊಟ್ಲಂತ ಇವ್ರು ಮಾತಾಡ್ತಾರ. ಅಲ್ಲನ ಏನು ಕೊಟ್ರು ನೀವು ಕೊಟ್ಟಿರ ಅನ್ನಂಗಿಲ್ಲ. ನಾಯಿ ಬಾಲೆ ಯಾವತ್ತಾದ್ರೂ ನೆಟ್ಟಿಗೆ ಇರ್ತತನೋ. ಅದಕ್ಕೆ ಊದುಗಳು ಹಾಕಿದ್ರು ನೆಟ್ಟ ಹಂಗಿಲ್ಲ. ನಾಯಿ ಬಾಲೆ ಯಾವತ್ತಿದ್ರು ಡೊಂಕ, ಏನು ಮಾಡಿದ್ರು ಅದ್ರ ಬಾಲ್ ಡೊಂಕ. ಹಂಗ ನಿಮ್ದು ಬುದ್ಧಿ ಏನು ಮಾಡಿದ್ರು ನಾಯಿ ಬಾಲ ಇದ್ದಂಗ. ಬರೀ ಮಾತಾ ಹೇಳೋದನ. ಕುಂತೇನ್ ನೀನು? ಒಟ್ರಿಗೆ ಊಟ ಕೊಡು. ನಾನು ನನ್ನ ಮೊಮ್ಮಗಳು ನನ್ನ ಮಗಳು ಕೂಡಿ ಅಡಿಗೆ ಮಾಡೀವಿ. ಈಗ ನೀನು ನಿನ್ನ ಮಗಳು ಕುಂತ್ಕೊಂಡ ಊಟಕ್ಕೆ ಕೊಡ್ರಿ. ಯಾಕ ಬೇಡ್ಕೊಂಡಾಳನ ಆ ಹುಡುಗಿ ಒಂದ ಮಾಡಕ? ಅಯ್ಯ ಈ ಮನಿ ಸಸಿ ಅದ ಹಾಕಿ ಮಾಡ್ಬೇಕು. ನಾನು ನಿಮ್ಮ ಮಾತು ತೆಗೀನಿ ಹೇಳಾಕತ್ತೀನಿ, ನೀ ಮಾಡು.